ಇಷ್ಟು ದೊಡ್ಡ ಬಿಲ್ಡಿಂಗ್ ಮಾಡಿದಾಗ ನೀವು ಅದರ ಬಗ್ಗೆ ಒಂದು ಇನ್ವಿಟೇಷನ್ ಮಾಡಿ ಸಂಬಂಧಪಟ್ಟಿಗೆ ನಮಗೊಂದು ಖುಷಿ ಇದೆ. ಎಲ್ಲ ದಲಿತರು ಸೇರಿ ಒಂದು ಕಾರ್ಯಕ್ರಮ ಮಾಡಬೇಕು, ಇದು ಹಬ್ಬದ ರೀತಿಯ ವಾತಾವರಣ ಮಾಡಿ ಒಂದು ಬಿಲ್ಡಿಂಗ್ ಓಪನ್ ಮಾಡ್ಬೇಕಂತ ನಮಗ್ ಖುಷಿ ಇದೆ. ನೀವು ಯಾರಿಗೆ ತಿಳಿಸಿ ಮಾಡ್ತಿದ್ದೀರಿ? ನೀವು ಅಂಬೇಡ್ಕರ್ ಕೊಡ್ತಾ ಇರ್ತಕ್ಕಂಥ ಗೌರವನ ಈ ಬಿಲ್ಡಿಂಗ್ ನಮ್ದು ಕನ್ಸಿದೆ ರೀ, ಒಳ್ಳೆ ರೀತಿಯಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನೀವು ಎಷ್ಟೇನ್ರಿ, ನೀವು ಯಾರಿಗೆ ಕರೆದಿದ್ರಿ, ಯಾರನ್ನ ಕೇಳಿ ನೀವು ಉದ್ಘಾಟನೆ ಮಾಡ್ತಿದ್ದೀರಿ? ಯಾರಿಗೆ ಅಥವಾ ನಿಮ್ಮ ಅನುಕೂಲಕ್ಕೆ ನೀವು ಮಾಡ್ತಿದ್ದೀರಾ ಅಥವಾ ನಮ್ಗೆ ಉಪಯೋಗ ಆಗಲಿ ಅಂತ ಮಾಡ್ತಿದ್ದೀರಾ? ಒಂದು ಇನ್ವಿಟೇಷನ್ ಮಾಡಲ್ಲ ಇಷ್ಟು ದೊಡ್ಡ ಬಿಲ್ಡಿಂಗಿಗೆ ನೀವು ಕರ್ಕೊಂಬಂದಿಲ್ಲ ಉದ್ಘಾಟನೆ ಮಾಡಿ. ನೀವೇನು ಅವತ್ತು ಅಂಬೇಡ್ಕರ್ ಜಯಂತಿ ಮಾಡ್ತಕ್ಕಂಥದ್ದು ಏನು ಹೇಳಿದ್ರಿ, ನೀವು ಟೌನ್ ಹಾಲ್ ಮಾಡೋದು ಅಂತ ಹೇಳಿದ್ರಿ. ನೀವು ಇವತ್ತು ಇಲ್ಲಿ ಬಂದು ನೀವು ಉದ್ಘಾಟನೆ ಮಾಡಿದ್ರೆ ಇಲ್ಲಿ ಕಾರ್ಯಕ್ರಮ ಮಾಡ್ತೀರಿ ಅಂದ್ರೆ ಉದ್ಘಾಟನೆ ಆದ್ದಲೇ ಮಾಡ್ತಿದ್ದೀರಲ್ಲ, ಯಾರನ್ನ ಕೇಳಿ ಮಾಡ್ತಿದ್ದೀರಿ? ಉತ್ತರ ಕೊಡಿ, ನಮಗೆ ಉತ್ತರ ಕೊಡಿ. ಒಂದು ಬಸ್ ಸ್ಟ್ಯಾಂಡ್ ಕಟ್ಟಿದ್ರೆ ನೀವು ದೊಡ್ಡ ಇನ್ವಿಟೇಷನ್ ಮಾಡ್ತೀರಿ. ಇಷ್ಟು ದೊಡ್ಡ ಬಿಲ್ಡಿಂಗ್, ಇಷ್ಟು ಕೋಟಿ ರೂಪಾಯಿದು ಇದನ್ನ ಬಿಲ್ಡಿಂಗ್ ಕೊಟ್ಟಿದ್ದಾರೆ, ಅದಕ್ಕೊಂದು ಗೌರವ ಕೊಡ್ತಕ್ಕಂಥ ಇದಿಲ್ವಾ ನಿಮಗೆ? ಉತ್ತರ ಕೊಡಿ ನಮಗೆ. ನೀವು ಹೇಳಿದ್ದಲ್ಲ ಕೇಳಿದ. ಇವತ್ತು ದಲಿತರು ನಮ್ಗೆ ನಮ್ಮ ವಿವೇಚನೆ ತಿಳ್ಕೊಳ್ಳೋ ಶಕ್ತಿಲಿ ನಾವು ಇದೀವಿ, ಕೇಳೋದು ಇದರಲ್ಲಿ ಇದೀವಿ. ಇನ್ನೂ ಕೇಳದೆ ಹೋದ್ರೆ ನೀವೇನ್ ಮಾಡ್ತೀರಿ? ನಮ್ಮನ್ನು ಯಾವ ರೀತಿ ಕಡೆಗಣಿಸ್ತೀರಿ? ಅದಕ್ಕೆ ನಮ್ಗೆ ಉತ್ತರ ಕೊಡಿ. ಉತ್ತರ ಕೊಡಿ ನಮಗೆ. ನಮಗೆ ಸಂತೋಷ ಇದೆ. ಮನೆ ಮುಖ್ಯಮಂತ್ರಿಗಳು ಇಷ್ಟು ದೊಡ್ಡ ಬಿಲ್ಡಿಂಗ್ ಕೊಟ್ಟಿದ್ದಾರೆ, ಹಣ ಕೊಟ್ಟಿದ್ದಾರೆ, ಶಾಸಕರು ಅದರ ಬಗ್ಗೆ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಆದ್ರೆ ನೀವು ಬಿಲ್ಡಿಂಗ್ ಅನ್ನ ಕದ್ದು ಉದ್ಘಾಟನೆ ಮಾಡ್ತಿದ್ದೀರಾ ಅಥವಾ ಸಾರ್ವಜನಿಕರಿಗೆ ತಿಳಿಸಿ ನೀವು ಮಾಡ್ತಿದ್ದೀರಾ? ಹಾಕ್ಬೇಕಿತ್ತಲ್ಲ ನೀವು. ಜಯಂತಿ ಕಾರ್ಯಕ್ರಮನ ನಾವು ಡಿಸೈಡ್ ಮಾಡಿದಾಗ ಆ ರೀತಿ ಇತ್ತು. ಸಿಎಂ ಪ್ರೋಗ್ರಾಮ್ ಅಲ್ಲಿ ಉದ್ಘಾಟನೆ ಆಗೋದು ಅಂತ ಆಯ್ತು. ಉದ್ಘಾಟನೆ ಮಾಡ್ಕೊಂಡು ಕಾರ್ಯಕ್ರಮ ಇಲ್ಲ ಆಗೋದು ಅಂತ ತಮ್ಗೆಲ್ಲರಿಗೂ ತಿಳಿದಿರೋ ವಿಚಾರ. ನಮಗೆ ಹೇಳಿಲ್ಲ ನೀವು. ಗೊತ್ತು, ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ ಅವರಿಗೆ. ಆದ್ರೆ ಅಲ್ಲಿ ಉದ್ಘಾಟನೆ ಆಗ್ಲಿಲ್ಲ. ಅಲ್ಲಿ ಆಗದೆ ಇದ್ದಾಗ ಏನಾಯ್ತು, ಪ್ರೋಟೋಕಾಲ್ ಅಂತ ಹೇಳದೇ ಇರೋದ್ರಿಂದ ಅಲ್ಲಿ ಆಗ್ಲಿಲ್ಲ. ಯಾಕೆ ನಾವು ಸೇರಿಸಲಿಲ್ಲ ಅಂದ್ರೆ ಈ ಬಿಲ್ಡಿಂಗ್ ಕೆಲಸ ನೀವೇ ಎಲ್ಲರೂ ಗಮನಿಸಿದಾಗೆ ಕಂಪ್ಲೀಟ್ ಆಗ್ಬೇಕು ಅಂತ ನೀವು ಹೇಳ್ತಾ ಇದ್ದೀವಿ. ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗದೇ ಇಲ್ಲದೆ ಇರೋದ್ರಿಂದ ನಾವು ಇನ್ವಿಟೇಷನ್ ಅಲ್ಲಿ ಅದನ್ನ ಸೇರಿಸಿರ್ಲಿಲ್ಲ. ಯಾಕೆಂದ್ರೆ ಉದ್ಘಾಟನೆ ಆಗುತ್ತೋ ಇಲ್ಲ ಅನ್ನೋದು ಖಚಿತವಾಗಿರಲಿಲ್ಲ. ಆ ನಂತರದಲ್ಲಿ ಅವರು ಶನಿವಾರದೊಳಗೆ ನಾವು ಕಟ್ಟಡ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ರು. ಕಟ್ಟಡ ಶನಿವಾರದೊಳಗೆ ಮುಗಿಸ್ಕೊಟ್ರೆ ನಾವು ಇನ್ವಿಟೇಷನ್ ಮಾಡಿ ಹಂಚದೆ ಯಾವಾಗ? ಅದು ನಮ್ಗೆ ಆಗದೆ ಇರೋಂಥ ಕೆಲಸ. ನಾವು ಜಯಂತಿ ಕಾರ್ಯಕ್ರಮದಷ್ಟೇ ಮಾಡಿದ್ವಿ. ಅವ್ರು ಕಟ್ಟಡದ ಇದಾದ್ರ ಮೇಲೆ MLA ಅಂದ್ರು ಜಯಂತಿ ಕಾರ್ಯಕ್ರಮಗಳನ್ನು ನಡೀತಾ ಇದೆ, ಉದ್ಘಾಟನೆಯನ್ನು ಮಾಡೋಣ ಅಲ್ಲೇ ಅಂತ ಹೇಳಿದ್ರು. ಅದು ನಿನ್ನೆ ಅಲ್ಲ ಆಗದೆ ಇರೋದ್ರಿಂದ, ಕಲ್ಲು ನಿನ್ನೆ ರೆಡಿಯಾಗಿ ಬಂದಿರೋದ್ರಿಂದ ಇಲ್ಲೇ ಉದ್ಘಾಟನೆ ಮಾಡೋಣ, ಇಲ್ಲೇ ಇದು ಅಂತ ಹೇಳಿದ್ರು. ನಾವು ಜಯಂತಿ ಪ್ರಿಪರೇಷನ್ ಅಷ್ಟೇ ಮಾಡ್ಕೊಂಡಿದ್ವಿ. ಯೂಶುವಲಿ ಕಟ್ಟಡ ಉದ್ಘಾಟನೆಗೆ ಸಂಬಂಧಪಟ್ಟ ಯಾರು ಇರ್ತಾರೋ ಅವ್ರು ಮಾಡ್ಕೊಡ್ಬೇಕು. ಸರ್, ಈಗ ಏನಾಗಿದೆ ಅಂದ್ರೆ, ಈಗ ಇವರೆಲ್ಲರೂ ಕೂಡ ಬಿಸಿಲಿದ್ರು. ಯಾಕಂದ್ರೆ ಮೊನ್ನೆ ದಲಿತರ ಮೇಲೆ ದೌರ್ಜನ್ಯ ಆಗಿದೆ ನಾರ್ವೆಯಲ್ಲಿ. ಇದು ಅಲ್ಲಿ ನಾರ್ವೆ ಭಾಗದಲ್ಲಿ 2ನೇ ಬಾರಿ ಆಗ್ತಾ ಇರೋದು ದಲಿತರ ಮೇಲೆ ದೌರ್ಜನ್ಯ. ಆ ದೌರ್ಜನ್ಯ ಇದರಲ್ಲಿ ಇವರೆಲ್ಲರೂ ಕೂಡ ಬಿಸಿ ಇದ್ರು, ನಾವು ಕೂಡ ಬಿಸಿ ಇದ್ವಿ. ಹಾಗಾಗಿ ನಾವು ಇದ್ರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಲಿಕ್ಕೆ ಆಗಿಲ್ಲ. ಅದನ್ನು ಕೂಡ ಇವತ್ತು ನಾವು ಅದನ್ನು ಖಂಡಿಸಬೇಕಂತ ಅನ್ಕೊಂಡಿದ್ದೀವಿ. ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಒಂದು ಇವತ್ತು ಉದ್ಘಾಟನೆ ಆಗ್ತಾ ಇಲ್ಲ. ಮಾರ್ಚ್ 25ನೇ ತಾರೀಕು ಸಭೆಯಲ್ಲಿ ಸಭೆ ಮಾಡಿದಾಗ ಸಿಎಂ ಪ್ರೋಗ್ರಾಮ್ ಫಿಕ್ಸ್ ಆಯ್ತು. ಸರಿ, ಸಿಎಂ ನಂತರ ನಾನು ಮೇಡಮ್ ಹೇಳಿದೆ, MLA ಸಾಹೇಬ್ರೆ ಹೇಳಿದ್ರು ಫಿಕ್ಸ್ ಆಗಿರೋದ್ರಿಂದ ಉದ್ಘಾಟನೆ ಮಾಡ್ರಿ. ಹಾಗಾಗಿ ಏನಾಯ್ತು, ಉದ್ಘಾಟನೆ ಅಲ್ಲೇ ಆಗ್ಬಿಟ್ರೆ ಅಂಬೇಡ್ಕರ್ ಭವನನೇ ಓಪನ್ ಆಗುತ್ತೆ. ನಮ್ಮ ಕಾರ್ಯಕ್ರಮನ ಇಲ್ಲೇ ಮಾಡಿದ್ರೆ ಚೆನ್ನಾಗುತ್ತೆ, ಜಯಂತಿ ಕಾರ್ಯಕ್ರಮ ಅನ್ನೋ ಉದ್ದೇಶಕ್ಕೆ ಆ ಜಯಂತಿ ಕಾರ್ಯಕ್ರಮ ಇನ್ವಿಟೇಷನ್ ಅಲ್ಲಿ ನಾವು ಮಾಡಿದ್ವಿ. ನಾವು ಅದು ಕನ್ಫರ್ಮ್ ಆಗದೆ ಇದ್ದಿದ್ದಕ್ಕೆ ನಾವು ಉದ್ಘಾಟನೆ ಅನ್ನೋದನ್ನ ಇನ್ವಿಟೇಷನ್ ಅಲ್ಲಿ ನಾವು ಸೇರಿಸ್ತಿಲ್ಲ. ನೀವು ಪ್ರೆಸ್ ಮೀಟ್ ಮಾಡಬಹುದಿತ್ತಲ್ಲ. ನೀವು ತಾಲೂಕು ಆಡಳಿತ ಇಂಥ ಒಂದು ಅಂಬೇಡ್ಕರ್ ಸಮುದಾಯ ಭವನವನ್ನ ನಾವು ಏನೋ ಇದಾಗಿದೆ ಅದನ್ನು ಉದ್ಘಾಟನೆ ಮಾಡ್ತೀವಿ. ಸಂಬಂಧಪಟ್ಟ ಎಲ್ಲ ದಲಿತರು, ದಲಿತರು ಮಾತ್ರ ಸೀಮಿತ ಅಲ್ಲ, ಎಲ್ಲರೂ ಜನರು ಕೂಡ ಬನ್ನಿ ಸಹಕರಿಸಿ ಹೇಳ್ಬೋದಿತ್ತಲ್ಲ. ಕಟ್ಟಡದ ಕೆಲಸ ಮುಗಿದಿರೋದೇ ನಿನ್ನೆ ಅಷ್ಟೊತ್ತಿಗೆ ಮುಗಿಸಿದ್ದಾರೆ ಸಂಪೂರ್ಣವಾಗಿ. ಅಲ್ಲ ಸರ್, ಅಷ್ಟು ಆಲ್ರೆಡಿ ಯಾವ ಸಮುದಾಯಕ್ಕೆ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಆದ್ರೆ ಅವ್ರಿಗೆ ಇನ್ವಿಟೇಷನ್ ನಾವು ಅವ್ರಿಗೆ ನೀವೇ ಮಾಡ್ಕೊಡ್ತಿರ್ಬೇಕು.